ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ಒಂದು ಸ್ಟಿಚ್ ಮಾಡ್ತಿದ್ದೀನಿ. ಫಸ್ಟು ಪೈಪಿಂಗ್ ಕೊಡೋದಕ್ಕೋಸ್ಕರ ಕ್ರಾಸ್ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ. ಇದು ಬ್ಲೌಸ್ ಕಟ್ ಮಾಡಿದಾಗ ಬಂಡ್ಲಲ್ಲಿ ಫಸ್ಟ್ಗೆ ಇತ್ತು, ಅದಕ್ಕೋಸ್ಕರ ಈ ಪೀಸ್ಗಳನ್ನು ಅಟ್ಯಾಚ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಅಟ್ಯಾಚ್ ಮಾಡಿ ಇಡ್ತಾ ಇದ್ದೀನಿ. ಇದು ನಾರ್ಮಲ್ ಪೈಪಿಂಗೇ ಕೊಡ್ತಿದ್ದೀನಿ ಈ ಬ್ಲೌಸ್ಗೆ, ಥ್ರೆಡ್ ಪೈಪಿಂಗ್ ಏನು ಕೊಡ್ತಾ ಇಲ್ಲ. ಇದು ತುಂಬ ಚಿಕ್ಕ ಬ್ಲೌಸು, ಚಿಕ್ಕದಾಗಿದೆ ಬ್ಲೌಸು. ಅವರು ಸಣ್ಣಗಿರ್ತಾರೆ, ತುಂಬ ಸಣ್ಣ ಇದ್ದಾರೆ ಅವರು. ಸ್ವಲ್ಪ ಏಜ್ಡ್ ಪರ್ಸನ್ನೇ, ಆದರೆ ಅವರು ಏನು ಡಿಸೈನು ಏನು ಹೊಲಿಸ್ಕೊಳ್ಳಲ್ಲ, ನಾರ್ಮಲಾಗಿ ಬ್ಲೌಸು ಸ್ಟಿಚ್ ಮಾಡಿಸ್ಕೊಳ್ತಾರೆ. ಇವರು ಥ್ರೆಡ್ ಪೈಪಿಂಗ್ ಎಲ್ಲ ಏನು ಕೇಳೋದಿಲ್ಲ, ಅದಕ್ಕೋಸ್ಕರ ನಾರ್ಮಲ್ ಪೈಪಿಂಗೇ ಕೊಟ್ಟು ಸ್ಟಿಚ್ ಮಾಡಿಕೊಡ್ತಿದ್ದೀನಿ. ಥ್ರೆಡ್ ಪೈಪಿಂಗು ಬೇಕು ಅಂದವರಿಗೆ ಮಾತ್ರನೇ ಮಾಡಿಕೊಡ್ತೀನಿ, ಯಾಕಂದರೆ ಸ್ವಲ್ಪ ಅದು ಟೈಮಿಂಗ್ ಪ್ರಾಸೆಸ್ ಇರುತ್ತೆ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಹಾಗಾಗಿ ಕೇಳುವವ್ರಿಗೆ ಮಾತ್ರನೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಬೇಡ ನಾರ್ಮಲ್ ಪೈಪಿಂಗೇ ಸಾಕು ಅನ್ನೋವರಿಗೆಲ್ಲ ನಾರ್ಮಲ್ ಪೈಪಿಂಗೇ ಮಾಡಿಕೊಡ್ತೀನಿ. ಕ್ರಾಸ್ ಬೆಲ್ಟ್ಗೆ ಲೈನಿಂಗ್ ಎಲ್ಲ ಜಾಯಿನ್ ಮಾಡ್ಕೊಳ್ತಿದ್ದೀನಿ. ಪೈಪಿಂಗ್ ಮಾಡೋದಕ್ಕೋಸ್ಕರ ಪಟ್ಟಿನ ಫೋಲ್ಡ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದು ಕ್ರಾಸ್ ಬೆಲ್ಟು ಆಪೋಸಿಟ್ ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು ಮತ್ತು ಟಾಪ್ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಈ ಥರ ಏನು ಡಿಸೈನ್ ಇಲ್ಲ, ನಾರ್ಮಲ್ ಪೈಪಿಂಗೆ ಅನ್ನುವಂಥ ಬ್ಲೌಸಸ್ಸು ಸ್ವಲ್ಪ ಬೇಗನೆ ಸ್ಟಿಚ್ ಮಾಡ್ಬೋದು. ನೋಡಿ, ಕ್ರಾಸ್ ಬೆಲ್ಟು ಟಾಪ್ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಎರಡೂ ಕಡೆಗೂ. ಟಾಪ್ ಸ್ಟಿಚ್ ಹಾಕ್ಕೊಂಡು ಎಕ್ಸಸ್ ಟ್ರಿಮ್ ಮಾಡಿಕೊಂಡ್ರೆ ಇದು ಕ್ರಾಸ್ ಬೆಲ್ಟು ಮುಗಿಯುತ್ತೆ. ಕ್ರಾಸ್ ಬೆಲ್ಟು ಕಂಪ್ಲೀಟ್ ಆಯಿತು. ಈಗ ಎಕ್ಸಸ್ ಟ್ರಿಮ್ ಮಾಡಿ ಇಟ್ಬಿಟ್ರೆ ಒಂದು ಸಲ ಕ್ರಾಸ್ ಬೆಲ್ಟು ಆಪೋಸಿಟ್ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಪಕ್ಕಕ್ಕೆ ಇಡ್ತೀನಿ, ಯಾವಾಗಲೂ ಹಾಗೇ. ನೋಡಿ, ಎರಡೂ ಎಕ್ಸಸ್ ಟ್ರಿಮ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈಗ ಒಂದು ಸಲ ಆಪೋಸಿಟು ಚೆಕ್ ಮಾಡ್ಕೊಳ್ತಿದ್ದೀನಿ, ಕರೆಕ್ಟಾಗಿ ಬಂದಿದೆ. ಈಗ ಫ್ರಂಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈ ಬ್ಲೌಸೆಲ್ಲ ಸ್ಪೀಡಾಗಿ ಮಾಡುವವರು ಬೇಗನೆ ಮಾಡಿಬಿಡ್ತಾರೆ, ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ಗೆಲ್ಲ ಮಾಡಿಬಿಡ್ತಾರೆ. ಆದರೆ ನಾನಿದು 1 ಅವರೇ ತೊಗೊಂಡಿದ್ದೀನಿ ಟೈಮು, ಯಾಕಂದರೆ ಮಧ್ಯದಲ್ಲಿ ಒಂದಿಬ್ಬರು ಕಸ್ಟಮರು ಬಂದರು. ಹಾಗಾಗಿ ಒಂದಿಬ್ಬರು ಕಸ್ಟಮರ್ ಹತ್ರನೂ ವಿಡಿಯೋ ಆಫ್ ಮಾಡಿ ಮಾತಾಡಬೇಕಾಗಿ ಬಂತು. ಹಾಗಾಗಿ 1 ಅವರ್ ಮೇಲೇ ಟೈಮ್ ಆಗಿದೆ. ಸುತ್ತಲೂ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಲೈನಿಂಗ್ ಅಟ್ಯಾಚನ್ನು ಮಾಡ್ಕೊಳ್ತಿದ್ದೀನಿ. ಏನು ಡಿಸ್ಟರ್ಬೆನ್ಸ್ ಇಲ್ಲ, ಕುತ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡೋದು ಮಾತ್ರನೇ ಅಂತಂದರೆ ಬೇಗನೆ ಮಾಡಿ ಮುಗಿಸ್ಬೋದು. ಇದು ನೆಕ್ ಡಿಸೈನು, ಸ್ಲೀವ್ ಡಿಸೈನು ಏನೂ ಇಲ್ಲ, ನಾರ್ಮಲಾಗಿ ಬ್ಲೌಸು. ಅದರಲ್ಲೂ ನಾರ್ಮಲ್ ಪೈಪಿಂಗು ಸ್ವಲ್ಪ ಬೇಗನೆ ಮಾಡ್ಬೋದು. ನೋಡಿ, ಲೈನಿಂಗ್ ಅಟ್ಯಾಚು ಕಂಪ್ಲೀಟ್ ಆಯಿತು. ಈಗ ಎಕ್ಸಸ್ ಟ್ರಿಮ್ ಮಾಡಿಕೊಂಡು ನಂತರ ಡಾಟ್ಸನ್ನು ಹಿಡಿತೀನಿ. ಈ ಥರ ಏನು ಡಿಸೈನ್ ಇಲ್ಲ ಅನ್ನೋ ಬ್ಲೌಸಸ್ಸು ಕಟ್ಟಿಂಗು ಸಹ ಬೇಗನೆ ಮಾಡಿಬಿಡ್ಬೋದು. ಪ್ಯಾಚ್ ವರ್ಕ್ ಎಲ್ಲ ಇದೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗೆಯೇ ವರ್ಕ್ ಬ್ಲೌಸು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ನೋಡಿ, ಡಾಟ್ಸ್ ಹಿಡಿಯೋದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಇದು ಇನ್ಸೈಡಿಂದನೇ ಹಾಕ್ಕೊಳ್ತಿದ್ದೀನಿ. ನಮಗೆ ಮಾರ್ಕಿಂಗ್ ಕಾಣುತ್ತಲ್ವ, ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡಿದ್ದೀನಲ್ವ, ಅದು ಕಾಣ್ತಿದೆ. ಅದ್ರ ಮಧ್ಯದಲ್ಲೇ ನಾನು ಹಾಕಿದ್ದೀನಿ ಸ್ಟಿಚ್ಚು. ಈಗ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆದಮೇಲೆ ಡಾಟ್ಸನ್ನು ಹಿಡಿತಾ ಇದ್ದೀನಿ. ಈ ಕಸ್ಟಮರ್ದು 2 ಬ್ಲೌಸ್ ಇತ್ತು, ಅದರಲ್ಲಿ ಇದು ಫಸ್ಟ್ ಬ್ಲೌಸು. ಇನ್ನೂ ಒಂದು ಬ್ಲೌಸು ಸ್ಟಿಚ್ ಮಾಡಿ ಕೊಡಬೇಕು ಅವರಿಗೆ. ನೋಡಿ, ಒಂದು ಸೈಡು ಡಾಟ್ಸು ಕಂಪ್ಲೀಟ್ ಆಯಿತು. ಈಗ ಇದಕ್ಕೆ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡ್ತಿದ್ದೀನಿ. ಇದು ಕಚ್ಚಾ ಒಳಗಡೆಗೆ ಹೋಗೋ ರೀತಿಯೇ ಅಟ್ಯಾಚ್ ಮಾಡ್ತಿದ್ದೀನಿ. ಇದು ಮೇಲೆಯಿಂದ ಅಟ್ಯಾಚ್ ಮಾಡಿಬಿಟ್ಟು ಓವರ್ಲಾಕು ಮಾಡ್ಬೋದು. ನಾನಿದು ಆ ಥರ ಅಲ್ಲ, ಒಳಗಡೆಗೇ ಕಚ್ಚಾ ಫೋಲ್ಡ್ ಆಗೋ ರೀತಿ ನಾನು ಸ್ಟಿಚ್ ಮಾಡ್ತಿದ್ದೀನಿ. ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಓವರ್ಲಾಕ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ನೋಡಿ, ಈಗ ಫೋಲ್ಡ್ ಮಾಡಿ ಒಳಗಡೆಗೆ ಹೋಗೋ ರೀತಿ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಈ ಸ್ಟಿಚ್ಚು ಹಾಕಿದಾದ್ಮೇಲೆ ಸಿಸರಿಂದ ಚಿಕ್ಕ ನ್ಯಾಚ್ ಕೊಡ್ತಿದ್ದೀನಿ. ಅದನ್ನು ಈಸಿಯಾಗಿ ಮೇಲ್ಗಡೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ನ್ಯಾಚನ್ನು ಕೊಡ್ತಿದ್ದೀನಿ. ಈಗ ಟರ್ನ್ ಮಾಡಿಕೊಂಡ್ರೆ ಒಂದು ಸೈಡ್ದು ಫ್ರಂಟು ರೆಡಿ ಆಯಿತು. ಈಗ ಇನ್ನೊಂದು ಸೈಡು ಅದೇ ರೀತಿಯೇ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು
ಸೇಮ್ ಪ್ರಾಸೆಸ್ ಮಾಡಬೇಕು. ಈ ಕಸ್ಟಮರ್ದು 4 ಸ್ಯಾರೀಸ್ ಇತ್ತು. 4 ಸ್ಯಾರೀಸಲ್ಲಿ 2 ಸ್ಯಾರಿಗಳಿಗೆ ಮಾತ್ರ ಮ್ಯಾಚಿಂಗ್ ಬ್ಲೌಸ್ ಬಂದಿದೆ. ಇನ್ನು 2 ಸ್ಯಾರಿನಲ್ಲಿ ಬ್ಲೌಸ್ ಪೀಸ್ ಇರಲಿಲ್ಲ. ಹಾಗಾಗಿ ಆ ಸ್ಯಾರಿಗಳನ್ನು ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡಿಟ್ಟಿದ್ದೀನಿ. ಈ 2 ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಡೋಣ ಅಂದ್ಬಿಟ್ಟು ಸ್ಟಿಚ್ ಮಾಡಿ ಇಡ್ತಾಯಿದ್ದೀನಿ. ಎಲ್ಲ ಕಾಟನ್ ಸ್ಯಾರೀಸೇ ಇತ್ತು ಇವ್ರದ್ದು. ಈ ಕಸ್ಟಮರ್ಗೂ ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಏನು ಡಿಸೈನ್ ಇಲ್ಲ ಇವರಿಗೆ. ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರು ಇದೇ ಪ್ರಾಸೆಸ್ ಅಷ್ಟೇ. ಏನು ಡಿಸೈನ್ ಕೇಳೋರು ಅಲ್ಲ ಇವರು, ಹಾಕೋದು ಇಲ್ಲ ಆ ಥರ ಡಿಸೈನ್ಸ್ ಎಲ್ಲ. ಆದರೆ ಸ್ಯಾರಿಗಳಿಗೆ ಜಿಗ್ಜಾಗ್ ಆ್ಯಂಡ್ ಫಾಲ್ ಕಂಪಲ್ಸರಿ, ಮತ್ತು ಬ್ಲೌಸ್ಗೆ ಶೋಲ್ಡರ್ ಬಟನ್ ಕಂಪಲ್ಸರಿ ಶೋಲ್ಡರ್ ಬಟನ್ ಕೇಳ್ತಾರೆ ಅಷ್ಟೇ. ಇನ್ನೇನು ಕೇಳೋದಿಲ್ಲ ಇವರಿಗೆ. ನಾರ್ಮಲಾಗಿ ನೀಟಾಗಿ ಫಿಟ್ಟಿಂಗು ಬರೋ ರೀತಿ ಸ್ಟಿಚ್ ಮಾಡಿಕೊಟ್ರೆ ಸಾಕು. ಈಗ ನೋಡಿ ಇನ್ನೊಂದು ಕಡೆಗೂ ಲೈನಿಂಗ್ ಅಟ್ಯಾಚ್ ಕಂಪ್ಲೀಟ್ ಆಯಿತು. ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದು ಆಯಿತು. ಈಗ ಡಾಟ್ಸ್ ಹಿಡಿತಾ ಇದ್ದೀನಿ. ಇನ್ನು ಈ ಕಸ್ಟಮರ್ದು ಏನು ಸಮಸ್ಯೆ ಇಲ್ಲ. ಆರಾಮಾಗಿ ಒಂದು 15 ಡೇಸ್ ಮುಂಚೆನೇ ತಂದು ಕೊಡ್ತಾರೆ ಸ್ಯಾರೀಸು ಬೇಕಂದಾಗ ಅವ್ರಿಗೆ. ಏನೋ ಒಂದು 2-3 ಸಲ ಮಾತ್ರ ಅರ್ಜೆಂಟು ಮಾಡಿಕೊಡಿ ಅಂತೇಳ್ಬಿಟ್ಟು ಮಾಡಿಸ್ಕೊಂಡು ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ತುಂಬ ವರ್ಷಗಳಿಂದನೇ ಸ್ಟಿಚ್ ಮಾಡಿಸ್ತಿದ್ದಾರೆ. ಆದರೆ ಟೈಮ್ ಕೊಡ್ತಾರೆ ಸ್ಟಿಚ್ ಮಾಡೋದಕ್ಕೆ. ಏನು ಒಂದು 15 ಡೇಸ್ ಇರಬೇಕಾದ್ರೆ ತಗೊಂಡು ಬರ್ತಾರೆ. ಆರಾಮಾಗಿ ಮಾಡ್ಬೋದು. ನಾವು ಸ್ವಲ್ಪ ಟೈಮ್ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋಕ್ಕೆ ಅವಕಾಶ ಇರುತ್ತೆ ಈ ರೀತಿ ಇದ್ದರೆ. ಮತ್ತು ಇನ್ನು ಅಮೌಂಟ್ದು ಅಷ್ಟೇ ಏನು ಸಮಸ್ಯೆ ಇಲ್ಲ. ಬಿಲ್ ಹಾಕಿರ್ತೀನಿ. ಅದರಲ್ಲಿ ಒಂದು 10 ರುಪೀಸ್ ಸಹ ಕಡಿಮೆ ಮಾಡಲ್ಲ ಇವರು. ಎಷ್ಟು ಬಿಲ್ ಹಾಕಿದರೆ ಅಷ್ಟು ಬಿಲ್ಲನ್ನು ಕರೆಕ್ಟಾಗಿ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಬಿಲ್ ಪೇ ಮಾಡೋದ್ರಲ್ಲೂ ಇವ್ರದ್ದು ಏನು ಸಮಸ್ಯೆ ಇಲ್ಲ. ನನ್ನ ಹತ್ರ ಬರೋ ಕಸ್ಟಮರ್ಸಲ್ಲಿ ಸುಮಾರು ಜನದ್ದು ಬಿಲ್ಲು ಕರೆಕ್ಟಾಗಿ ಪೇ ಆಗಿಬಿಡುತ್ತೆ. ಸಮಸ್ಯೆ ಇಲ್ಲ ಅವ್ರದ್ದು. ಕೆಲವ್ರದ್ದು ಮಾತ್ರ ತುಂಬ ಸಮಸ್ಯೆ ಇದೆ. ಅದು ಯಾವ ಥರ ಅಂದರೆ ಕೊಡ್ತೀವಿ ಅಂತೇಳ್ಬಿಟ್ಟು ಸುಮಾರು 2-3 ಸಲನೂ ಸ್ಟಿಚ್ ಮಾಡಿಸ್ಕೊಂಡು ಹೋಗಿರ್ತಾರೆ. 3,000 4,000 ಹೀಗೇ 7-8 ಸಾವಿರ ಆಗೋ ತನಕನೂ ಮಾಡಿಸ್ಕೊಂಡು ಹೋಗಿರ್ತಾರೆ. ನೋಡಿದ್ರೆ ಮತ್ತೆ ಬೇಗನೆ ತಂದು ಕೊಡೋದಿಲ್ಲ. ನನಗೂ ಫೋನ್ ಮಾಡಿ ಸಾಕಾಗ್ತಿರುತ್ತೆ. ಕೆಲವೊಂದೊಂದು ಸಲ ಫೋನ್ ಮಾಡೋಕ್ಕೂ ಟೈಮು ಇರೋದಿಲ್ಲ. ಮತ್ತು ಪದೇ ಫೋನ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಆ ರೀತಿ ಆಗಿಬಿಟ್ಟು ಎಷ್ಟೊಂದು ಅಮೌಂಟನ್ನು ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಆ ರೀತಿ ಬಿಟ್ಟಿರೋ ಅಮೌಂಟ್ ಎಲ್ಲ ಟೋಟಲ್ ಮಾಡಿದ್ರೆ ಸುಮಾರು ಒಂದು 30,000 40,000 ತನಕನೂ ನನಗೆ ಲಾಸ್ ಆಗಿದೆ. ಈ ರೀತಿ ಕಸ್ಟಮರ್ಸ್ನ ನಂಬಿ ಸ್ಟಿಚ್ ಮಾಡಿಕೊಟ್ಟು ಅಮೌಂಟು ಮತ್ತೆ ಬರ್ದಿರ ಇರೋವಂಥದ್ದು ಒಂದು ಸುಮಾರು 30-40 ಸಾವಿರ ತನಕ ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಕೇಳಿದಾಗ ಕೊಡ್ತೀವಿ ಅಂತಾರೆ, ಮತ್ತು ಫೋನ್ ಮಾಡಿದಾಗ ಬರ್ತೀವಿ ಅಂತಾರೆ, ಶಾಪ್ ಹತ್ರ ಬರ್ತೀವಿ ಅಂತಾರೆ, ಬರೋದಿಲ್ಲ ಅವರು. ಮತ್ತು ಅಕ್ಕಪಕ್ಕ ಓಡಾಡುವಾಗ ರೋಡಲ್ಲೆಲ್ಲ ಸಿಗ್ತಾರೆ. ರೋಡಲ್ಲೆಲ್ಲ ಅಮೌಂಟ್ ಕೇಳೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಬಿಡು ಬರ್ತಾರೆ ಅಂತ ತಿಳ್ಕೊಂಡು ನಾನು ಕೇಳಿರೋದಿಲ್ಲ. ಮತ್ತು ಅವರು ಶಾಪ್ ಹತ್ರ ಬಂದು ಕೊಡೋದು ಇಲ್ಲ. ಹೀಗೆ ಎಷ್ಟು ದಿನ ಅಂತ ನೋಡಿ ಬಿಟ್ಬಿಟ್ಟಿರ್ತೀನಿ. ಇವರು ಇಷ್ಟೇ ಕೊಡೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತೀನಿ. ನನಗೆ ನಮ್ಮೂರಿನ ಕಸ್ಟಮರ್ಸೇ ಅಲ್ಲ, ಬೇರೆ ಊರಿಂದನೂ ಕಸ್ಟಮರ್ಸ್ ಬರ್ತಾರೆ. ಇನ್ನು ಬೇರೆ ಊರಿನ ಕಸ್ಟಮರ್ಸನ್ನು ಬ್ಯಾಲೆನ್ಸ್ ಇಟ್ಬಿಟ್ಟೇ ಹೋಗ್ತಿರ್ತಾರೆ. ಅದರಲ್ಲಿ ಕೆಲವು ಕಸ್ಟಮರ್ಸು ಕರೆಕ್ಟಾಗಿ ತಂದು ಕೊಡ್ತಾರೆ. ಅವ್ರದ್ದು 1 ತಿಂಗಳಾಗಲಿ 2 ತಿಂಗಳಾಗಲಿ ಪರವಾಗಿಲ್ಲ. ಅವ್ರು ಆರಾಮಾಗಿ ಅಮೌಂಟನ್ನು ಪೇ ಮಾಡ್ತಾರೆ. ಅವ್ರದ್ದೇನು ತೊಂದರೆ ಇರೋದಿಲ್ಲ. ಒಬ್ಬೊಬ್ಬ ಕಸ್ಟಮರ್ ಆದರೆ ಅವರೇ ಕಾಲ್ ಮಾಡ್ತಾರೆ. ನನಗೆ ಟೈಮ್ ಇಲ್ಲ ಅಂದ್ರೂ ಅವರೇ ಕಾಲ್ ಮಾಡಿಬಿಟ್ಟು ನಮ್ಮದು ಎಷ್ಟು ಬಿಲ್ ಆಗಿದೆ ಫೋನ್ಪೇ ಮಾಡ್ತೀವಿ ನೋಡಿ ಅಂತ ಹೇಳ್ಬಿಟ್ಟು ಫೋನ್ಪೇ ಮಾಡಿ ನೆಕ್ಸ್ಟು ಅವ್ರ ಮನೆಯಿಂದ ಯಾರನ್ನಾದ್ರು ಮಕ್ಕಳನ್ನ ಕಳಿಸಿ ಬಟ್ಟೆನ ತೊಗೊಂಡೋಗ್ತಾರೆ. ನನಗೆ ಈ ರೀತಿ ಕರೆಕ್ಟಾಗಿ ಪೇ ಮಾಡುವಂಥ ಕಸ್ಟಮರ್ಸು ಇದ್ದಾರೆ. ತುಂಬ ದಿನ ವರ್ಷಾನುಗಟ್ಟಲೆ ಬ್ಯಾಲೆನ್ಸ್ ಇಟ್ಕೊಂಡು ಲಾಸ್ ಮಾಡಿರೋ ಕಸ್ಟಮರ್ಸೂ ಇದ್ದಾರೆ. ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಇಂಥ ಕಸ್ಟಮರ್ಸ್ನ ಅವಾಯ್ಡ್ ಮಾಡಿಬಿಡೋಣ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇತ್ತೀಚೆಗೆ ಈ ಥರ ಕಸ್ಟಮರ್ಸ್ ಬಂದರೆ ಬ್ಯುಸಿ ಇದೆ ಕೆಲಸ ಅಂತೇಳ್ಬಿಟ್ಟು ವಾಪಸ್ ಕಳಿಸಿದ್ದು ಇದೆ. ಅವ್ರ ಹತ್ರ ನಾನು ಬಟ್ಟೆ ತಗೊಂಡಿಲ್ಲ. ಸುಮಾರು ಒಂದು 2-3 ಸಲ ಈ ರೀತಿ ಕಸ್ಟಮರ್ಸ್ನ ನಾನು ವಾಪಸ್ ಕಳಿಸಿದ್ದೀನಿ. ಕೆಲಸ ಬ್ಯುಸಿ ಇದೆ, ಈಗ ಆಗೋದಿಲ್ಲ ಅಂತೇಳ್ಬಿಟ್ಟು. ಯಾಕಂದರೆ ಅವರು ಕರೆಕ್ಟಾಗಿ ಅಮೌಂಟು ಪೇ ಮಾಡೋದಿಲ್ಲ. ಮಾಡ್ತೀವಿ ಅಂತಾರೆ, ಕೊಡ್ತೀವಿ ಅಂತಾರೆ, ಮತ್ತೆ ಕೊಡೋದಿಲ್ಲ. ಆ ರೀತಿ ಕಸ್ಟಮರ್ಸು ಬ್ಲೌಸಸ್ಸು ಸ್ಟಿಚ್ ಮಾಡೋದಕ್ಕಿಂತ ಆರಾಮಾಗಿ ಬೇರೆಯವ್ರ ಬ್ಲೌಸಸ್ಸು ಕರೆಕ್ಟಾಗಿ ಕೊಡುವಂಥ ಕಸ್ಟಮರ್ಸ್ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ರೆ ಆಗುತ್ತೆ ಅಂತೇಳ್ಬಿಟ್ಟು ಈ ರೀತಿ ಕಸ್ಟಮರ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಕೆಲವೊಬ್ಬೊಬ್ಬರು ಯಾವ ರೀತಿ ಅಂದರೆ 3,000 4,000 ಬಿಲ್ ಆಗಿರುತ್ತೆ.
ಒಂದು 2,000 ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಮತ್ತು ಉಳಿದಿದ್ದನ್ನು ಕೊಡ್ತೀವಿ, ಬರ್ತೀವಿ, ಊರಿಗೆ ಹೋಗಿ ಬರ್ತೀವಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತೆಲ್ಲ ಹೇಳ್ತಾರೆ. ನಾನು ಆ ವೀಕಲ್ಲಿ ಅವರು ಹೋಗಿದ್ದಂಥ ಬಟ್ಟೆ ತೊಗೊಂಡು ಹೋಗಿದ್ದಂಥ ವೀಕಲ್ಲಿ ಏನೂ ಕೇಳೋದಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹೋಗಿ ಬಂದು ಕೊಡ್ತಾರೆ ಬಿಡು ಅಂತ ಸುಮ್ಮನೆ ಆಗಿರ್ತೀನಿ. 1 ವೀಕ್ ಆದಮೇಲೆ ಫೋನ್ ಏನಾದರೂ ಮಾಡಿದ್ರೆ ಬರ್ತೀವಿ ಅಂತಾರೆ. ಹಾಗೇ 3 ತಿಂಗಳು 6 ತಿಂಗಳು ವರ್ಷವೂ ಮುಂದಕ್ಕೆ ಹಾಕ್ಬಿಡ್ತಾರೆ. ಇದು ಒಂದು ವರ್ಷ 6 ತಿಂಗಳಾಗುವಾಗ ನಮಗೇನು ಅನಿಸುತ್ತೆ, ಮರ್ತೇ ಹೋಗ್ಬಿಡ್ತೀವಿ ನಾವು. ಈ ರೀತಿ ಮಾಡಿ ಅರ್ಧ ದುಡ್ಡು ಕೊಟ್ಟು ಅರ್ಧ ದುಡ್ಡು ಕೊಡದೇ ಇರೋರು, ಈ ರೀತಿಯೂ ನಂಗೆ ತುಂಬ ಲಾಸ್ ಆಗಿದೆ. ಇನ್ನು ಕೆಲವೊಬ್ಬೊಬ್ರು ಏನು ಮಾಡ್ತಾರೆ, ಮಷಿನ್ ಎಂಬ್ರಾಯ್ಡ್ರಿ ನಾನೇ ಮಾಡೋದ್ರಿಂದ ಎಂಬ್ರಾಯ್ಡ್ರಿನೂ ಹಾಕ್ಸ್ಕೊಳ್ತಾರೆ. ಅದು ಸಿಂಪಲ್ ಡಿಸೈನ್ ಎಲ್ಲ, ಚೆನ್ನಾಗಿರೋ ಡಿಸೈನೇ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಸ್ಟಿಚಿಂಗೂ ಮಾಡಿಕೊಡಿ ಅಂತ ಕೇಳ್ತಾರೆ. ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸ್ಯಾರಿಗೆ ಕುಚ್ಚೂ ಕಟ್ಟಿಸ್ಕೊಳ್ತಾರೆ. ಎಲ್ಲ ಮಾಡಿದ್ದಾದಮೇಲೆ ಒಂದು 2,000 ಆ ರೀತಿ ಏನಾದರೂ ಬಿಲ್ ಆಯಿತು ಅಂದರೆ 1,000 ಇಲ್ಲ 1,500 ಅಥವಾ ಬರೀ 500 ಕೊಟ್ಬಿಟ್ಟು ಬರ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಮತ್ತು ಉಳಿದಿದ್ದ ಅಮೌಂಟು ಕೊಡೋದಿಲ್ಲ. ಶಾಪ್ಗೆ ಬರುವಂಥ ಎಲ್ಲ ಕಸ್ಟಮರ್ಸ್ಗೂ ನಾವು ದುಡ್ಡು ಕೊಟ್ಟೇ ತಗೊಂಡೋಗಿ ಅಂತ ಪ್ರತಿಯೊಬ್ಬರಿಗೂ ಹೇಳೋದಕ್ಕಾಗೋದಿಲ್ಲ. ಆ ರೀತಿ ಹೇಳಿದ್ರೇನು ಏನು ಅಂದ್ಕೊಳ್ತಾರೆ ಅಂದರೆ, ಇವ್ರಿಗೆ ದುಡ್ಡೇ ಹೆಚ್ಚು, ಮನುಷ್ಯರು ಮುಖ್ಯ ಅಲ್ಲ ನೋಡು, ಫಸ್ಟು ದುಡ್ಡು ಕೊಡಿ ಅಂತ ಕೇಳ್ತಾರೆ ಅಂತೇಳ್ಬಿಟ್ಟು ಅಂದ್ಕೊಳ್ತಾರೆ. ಹಾಗನ್ಬಿಟ್ಟು ನಾನು ಫಸ್ಟು ಸ್ಟಿಚ್ ಮಾಡಿರೋ ಬಟ್ಟೆದು ಕವರೆಲ್ಲ ಅವ್ರ ಕೈಗೆ ಕೊಟ್ಟಿದ್ದಾದಮೇಲೆ ಇಷ್ಟು ಅಮೌಂಟ್ ಇದೆ, ಈಗ ಉಳಿದಿದ್ದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆವಾಗ ಹೇಳ್ತಾರೆ ಅವರು. ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿರೋ ಕವರೆಲ್ಲ ಕೊಟ್ಟು ಬಿಲ್ಲಿಂಗ್ ಎಲ್ಲ ಹಾಕಿ ಕೊಟ್ಟಿದ್ದಾದಮೇಲೆ ಇಷ್ಟು ಅಮೌಂಟ್ ಇದೆ, ಇನ್ನು ಉಳಿದಿದ್ದು ಕೊಡ್ತೀವಿ ಅಥವಾ ಮನೆಗೆ ಹೋಗಿ ಫೋನ್ಪೇ ಮಾಡ್ತೀವಿ, ಈ ರೀತಿ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ. ನೆಕ್ಸ್ಟ್ ಅವ್ರು ಫೋನ್ಪೇನೂ ಮಾಡೋದಿಲ್ಲ, ಏನೂ ಇಲ್ಲ. ನಾನು ಮತ್ತೆ ಪದೇ ಪದೇ ಫೋನ್ ಮಾಡಿ ಮಾಡೋದನ್ನೇ ಬಿಟ್ಬಿಡಬೇಕು, ನಿಲ್ಲಿಸ್ಬಿಡ್ಬೇಕು. ಆ ರೀತಿ ಬೇಜಾರಾಗೋಗ್ಬಿಡುತ್ತೆ. ಅವರಿಗೆ ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ಫೋನ್ ಮಾಡೋದಕ್ಕೆ ಪದೇ ಪದೇ ಫೋನ್ ಮಾಡೋದಕ್ಕಂತೂ ಟೈಮು ಇರೋದಿಲ್ಲ. ನನಗೆ ಬೇಜಾರು ಆಗುತ್ತೆ, ಮನಸ್ಸು ಬರೋದಿಲ್ಲ. ಈ ರೀತಿ ಅಮೌಂಟ್ ಕಳಿಸಿ, ಅಮೌಂಟ್ ಕೊಡಿ ಅಂತ ಕೇಳೋದಕ್ಕೆ ಬಾಯಿ ಸಹ ಬರೋದಿಲ್ಲ ನನಗೆ ಪ್ರತಿ ಸಲನೂ ಕೇಳೋದಕ್ಕೆ. ಇನ್ಮೇಲೆ ಅಂತೂ ಕೆಲವು ಕಸ್ಟಮರ್ಸು ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಅವರು ಎಲ್ಲಿಯಾದರೂ ಸ್ಟಿಚ್ ಮಾಡಿಸ್ಕೊಳ್ಳಿ, ಆದರೆ ನಾನಂತೂ ಈ ರೀತಿ ಸ್ಟಿಚ್ ಮಾಡಿಕೊಟ್ಟು ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಇವತ್ತಿನ ಲಾಸ್ ಅಲ್ಲ, ಎಷ್ಟೋ ವರ್ಷಗಳಿಂದ ಈ ರೀತಿ ಲಾಸ್ ಮಾಡ್ಕೊಂಡಿರೋದು. 15 ಇಯರ್ಸಿಂದ ನಾನು ಸ್ಟಿಚಿಂಗ್ ಕೆಲಸ ಮಾಡ್ತಿದ್ದೀನಿ. 15 ಇಯರ್ಸಿಂದನೂ ನನಗೆ ಕಸ್ಟಮರ್ಸ್ ಮುಖ್ಯ, ಅಮೌಂಟ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಮುಖದ ಮೇಲೆ ಅಮೌಂಟನ್ನು ಕೇಳಿಲ್ಲ ಯಾವತ್ತೂ. ಫಸ್ಟು ಸ್ಟಿಚ್ ಮಾಡಿಕೊಡ್ತೀನಿ, ಅವ್ರು ಕೇಳಿರೋ ಡಿಸೈನು, ಕೇಳಿರೋಂಥ ಎಂಬ್ರಾಯ್ಡ್ರಿ ಹಾಕಿ ಸ್ಟಿಚ್ ಮಾಡಿಕೊಡ್ತೀನಿ. ಅದು ಅವ್ರು ಕೇಳಿದ ಟೈಮ್ಗೆ ಸ್ಟಿಚ್ ಮಾಡಿಕೊಟ್ಟು ನನಗೆ ಅಮೌಂಟ್ ಬರೋದಿಲ್ಲ. ಒಂದು ಚೆನ್ನಾಗಿರೋ ಎಂಬ್ರಾಯ್ಡ್ರಿ ಹಾಕಿ ಡಿಸೈನ್ ಮಾಡಿಕೊಂಡು ಮಷಿನ್ ಎಂಬ್ರಾಯ್ಡ್ರಿನಲ್ಲಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಒಂದು ಬ್ಲೌಸ್ಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಡಿಸೈನು, ತುಂಬ ಟೈಮ್ ತಗೊಳ್ಳೋ ಡಿಸೈನು ಅಂದರೆ ನನಗೆ 2 ಡೇಸ್ ಟೈಮ್ ಹಿಡಿಯುತ್ತೆ. 2 ಡೇಸ್ ಕಷ್ಟಪಟ್ಟು ಕೆಲಸ ಮಾಡಿ ಅವರು ಒಂದು 5 ನಿಮಿಷದಲ್ಲಿ ಮಾತಾಡಿಬಿಟ್ಟು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡಿಬಿಟ್ಟು ಬ್ಲೌಸ್ ತೊಗೊಂಡು ಹೊರ್ಟೋಗ್ಬಿಡ್ತಾರೆ. ನೆಕ್ಸ್ಟು ತಿಂಗಳಾನುಗಟ್ಲೆ ಆದ್ರೂ ನಮ್ಮ ಶಾಪ್ ಕಡೆ ಬರೋದಿಲ್ಲ, ಮತ್ತು ಫೋನು ಸಹ ಮಾಡೋದಿಲ್ಲ. ನಾನು ಫೋನ್ ಮಾಡಿದ್ರೆ ಒಂದಲ್ಲ ಇನ್ನೊಂದು ಕಾರಣಗಳು ಹೇಳ್ತಿರ್ತಾರೆ. ಒಂದು ಸಲ ಫೋನ್ ಮಾಡಿದಾಗ ಯಾರಿಗೋ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದು ಸಲ ಫೋನ್ ಮಾಡಿದಾಗ ಊರಿಗೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದು ಸಲ ಫೋನ್ ಮಾಡಿದಾಗ ಶಾಪ್ ಹತ್ರನೇ ಬರ್ತೀವಿ, ಅಲ್ಲೇ ಬಂದು ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಸಲ ಫೋನ್ ಮಾಡಿದಾಗ ಇನ್ನೂ ಸ್ವಲ್ಪ ಸ್ಯಾರೀಸ್ ಇದ್ದಾವೆ, ಬ್ಲೌಸಸ್ ಇದ್ದಾವೆ, ತೊಗೊಂಡು ಬರ್ತೀವಿ ಅಂತ ಹೇಳ್ತಾರೆ. ಈ ರೀತಿಯೇ ಏನೋ ಒಂದು ಕಾರಣ ಹೇಳ್ಬಿಟ್ಟು ಮುಂದಕ್ಕೆ ತಳ್ತಾ ಇರ್ತಾರೆ. ಇಷ್ಟೆಲ್ಲ ಆಗೋಷ್ಟರಲ್ಲಿ 6 ತಿಂಗಳು 7 ತಿಂಗಳು ಆಗಿಬಿಟ್ಟಿರುತ್ತೆ. ಕೊನೆಗೆ ನಾನು ಮರ್ತುಬಿಟ್ಟಿರ್ತೀನಿ. ಮತ್ತು ದಾರಿಯಲ್ಲಿ ಅವ್ರು ಏನಾದರೂ ಸಿಕ್ಕಬೇಕಾದ್ರೆ ಇವ್ರು ನನಗೆ ಅಮೌಂಟ್ ಕೊಡಬೇಕು ಅನ್ನೋದು ನೆನಪಿರುತ್ತೆ, ಆದರೆ ದಾರಿಯಲ್ಲಿ ಕೇಳಬಾರ್ದು ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತೀನಿ. ಇನ್ನೂ ಒಬ್ಬೊಬ್ಬ ಕಸ್ಟಮರ್ ಆದರೆ ನಾನು ಪರಿಚಯನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನೋಡಿಬಿಟ್ಟು ನೋಡದೇ ಇರೋ ರೀತಿ ಸೈಡಿಂದ ಹೋಗ್ಬಿಡ್ತಾರೆ ಅವರು. ಎಲ್ಲಿ ಇವ್ರನ್ನ ಮಾತಾಡ್ಸಿದ್ರೆ ಇವ್ರು ಎಲ್ಲಿ ಅಮೌಂಟ್ ಕೇಳ್ತಾರೋ ಅಂತ ಹೇಳ್ಬಿಟ್ಟು ಕೆಲವರಾದರೆ ಮಾತಾಡ್ಸೋದೇ ಇಲ್ಲ, ಗುರುತು ಪರಿಚಯ ಏನು ಇಲ್ವೇನೋ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿರ್ತಾರೆ ಅವರು. ಯಾಕಂದರೆ ಇವ್ರಿಗೆ ಮುಖ ಕೊಟ್ಟು ಮಾತಾಡೋದಕ್ಕೂ ಆಗೋದಿಲ್ಲ. ಅವರ ಆತ್ಮಸಾಕ್ಷಿಗೆ ಗೊತ್ತು ನಾನು ಇವ್ರಿಗೆ ದುಡ್ಡು ಕೊಡಬೇಕು ಅಂತೇಳ್ಬಿಟ್ಟು. ಅದಕ್ಕೋಸ್ಕರನೇ ಅವರು ಮುಖ ಸಹ ತೋರ್ಸೋಕ್ಕೆ ಇಷ್ಟಪಡ್ದಿರ ಸೈಡಿಂದ ಹೊರ್ಟೋಗ್ಬಿಡ್ತಾರೆ. ನಾನಂತೂ ಈ ಥರ ಸಾಲ ಮೇಂಟೈನ್ ಮಾಡಿ
ಮತ್ತೆ ಬಟ್ಟೆ ತೊಗೊಂಡು ಬಂದಾಗಲೂ ಮತ್ತೇನು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ತುಂಬ ಸಲ ಈ ಥರ ರಿಪೀಟ್ ಆಗಿದೆ ಎಷ್ಟೊಂದು ಕಸ್ಟಮರ್ಸ್ಗೆ. ಅವ್ರದ್ದು ಹಳೆ ಬ್ಯಾಲೆನ್ಸ್ ಇದ್ದರೂ ಅದ್ರ ಬಗ್ಗೆ ನಾನೇನು ಮಾತಾಡ್ದಿರ ಬಿಡು ಹೋಗಲಿ, ಅದು ತುಂಬ ವರ್ಷಗಳಾಗೋಯ್ತು ಅಂತೇಳ್ಬಿಟ್ಟು ತಿಳ್ಕೊಂಡು ಮತ್ತೆ ಹೊಸ ಬಟ್ಟೆ ಸ್ಟಿಚ್ಚನ್ನು ಮಾಡಿಕೊಟ್ಟಿದ್ದೀನಿ. ಆವಾಗ್ಲೂ ಫಸ್ಟ್ ಥರ ಇವರು ಮಾಡಲ್ಲ ಅಂತ ತಿಳ್ಕೊಂಡು ನಾನು ಸ್ಟಿಚ್ ಮಾಡಿಕೊಟ್ಟಿರ್ತೀನಿ. ಆದ್ರೂ ಅವರು ಬುದ್ಧಿ ಅವರು ತೋರಿಸಿದ್ದಾರೆ. ಮತ್ತೇನು ಬ್ಯಾಲೆನ್ಸ್ ಇಟ್ಬಿಟ್ಟು ಮತ್ತೇನು ಸತಾಯಿಸಿ ಮತ್ತೇನು ಕೊಡ್ದಿರ ಹೋಗಿರ್ತಾರೆ. ಮತ್ತೆ ದಾರಿನಲ್ಲಿ ಸಿಕ್ಕಿದ್ರು ಕಾಣಿಸ್ದಿರ ಗೊತ್ತಿಲ್ದಿರೋ ಥರ ಹೋಗೋದು, ಮಾತಾಡ್ದಿರ ಹೋಗೋದು, ಈ ರೀತಿ ಎಲ್ಲ ಮಾಡಿರ್ತಾರೆ. ಮತ್ತು ಒಂದು 2 ಮಂತ್ಸ್ 4 ಮಂತ್ಸ್ ಆದಮೇಲೆ ಶಾಪಿಗೆ ಬಟ್ಟೆ ತೊಗೊಂಡು ಬಂದು ನಗ್ನಗ್ತಾ ಮಾತಾಡಿಕೊಂಡು ಬಟ್ಟೆ ಕೊಟ್ಬಿಟ್ಟು ಅವ್ರಿಗೆ ಬೇಕಾದಂಥ ಡಿಸೈನ ಸ್ಟಿಚ್ ಮಾಡಿಸ್ಕೊಂಡು ಮತ್ತೆ ಕೊಡ್ತೀವಿ ಅಂತೇಳಿ ಹೋಗಿರೋ ಈ ಥರ ಸುಮಾರು ಒಂದೇ ಕಸ್ಟಮರ್ಗೆ ಒಂದು 3-4 ಸಲ ಈ ರೀತಿ ಆಗೋ ತನಕನೂ ನಾನು ನಂಬಿದ್ದೀನಿ ಅವರನ್ನು. ಕೊಡ್ತಾರೆ ಬಿಡು ಎಲ್ಲ ಒಟ್ಟಿಗೆ ಅಂತ ಹೇಳ್ಬಿಟ್ಟು. ಆದರೆ ಇದರಲ್ಲಿ ನನ್ನ ತಪ್ಪು ಇದೆ. ಇಷ್ಟೊಂದು ನಂಬಾರ್ದು. ಎಷ್ಟು ನನಗೆ ಅಮೌಂಟ್ ಕೊಡದೆ ಇರಿಟೇಷನ್ ಮಾಡಿ ಸತಾಯಿಸಿ ತುಂಬ ಲೇಟ್ ಮಾಡಿ ತುಂಬ ಬೇಜಾರು ಮಾಡಿದರೂ ಸಹ ಅಂಥ ಕಸ್ಟಮರ್ಸು ಹೊಸ ಸ್ಯಾರಿಗಳೆಲ್ಲ ತೊಗೊಂಡು ಬಂದು ಸ್ಟಿಚ್ ಮಾಡಿಕೊಡಿ ಅಂತ ಕೇಳುವಾಗ ನಾನು ಆಗಲ್ಲ ಅಂತ ಹೇಳ್ದೆ ತೊಗೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇದು ನನ್ನದು ತಪ್ಪೇ. ನಾನು ಒಂದೊಂದು ಸಲ ಅವ್ರ ಮಾತುಗಳಿಗೆ ಕರಗಿಬಿಡ್ತೀನಿ. ಅದೊಂದು ಸ್ವಲ್ಪ ನನ್ನದು ವೀಕ್ನೆಸ್ಸೇ ಹೇಳಬೇಕು. ನನ್ನ ಮೈಂಡು ಸ್ವಲ್ಪ ಕರಗಿಬಿಡುತ್ತೆ. ಎಷ್ಟು ಈ ಕಸ್ಟಮರ್ ನನಗೆ ಬೇಡವೇ ಬೇಡ ಅಂತ ಡಿಸೈಡ್ ಆಗಿದ್ದರೂ ಸಹ ಅದೇ ಕಸ್ಟಮರ್ ಬಂದು ಮಾಡಿಕೊಡಿ ಅಂತ ಕೇಳಿದಾಗ ನಾನು ಏನು ಉತ್ತರ ಹೇಳ್ದೆ ಮಾಡಿಕೊಟ್ಬಿಟ್ಟಿರ್ತೀನಿ. ಅಂದರೆ ನನ್ನ ಮನಸ್ಸಲ್ಲಿ ಏನು ಅಂದರೆ ಇವ್ರ ತಪ್ಪು ಇವ್ರಿಗೆ ಅರ್ಥ ಆಗಿದೆ. ಮುಂಚೆ ಥರ ಇವರು ಮಾಡೋದಿಲ್ಲ, ಇನ್ನು ಮುಂದೆ ಕರೆಕ್ಟಾಗಿ ಅಮೌಂಟ್ ಕೊಡ್ತಾರೆ ಅಂತ ಅವ್ರಿಗೆ ತಿಳ್ಕೊಂಡಿರ್ತಾರೆ. ಅವ್ರಿಗೆ ಬುದ್ಧಿ ಆ ರೀತಿ ಬಂದಿರುತ್ತೆ, ಅವರು ಬದಲಾಗಿರ್ತಾರೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಆದರೆ ಅವ್ರು ಮಾತ್ರ ಬದಲಾಗಿರಲ್ಲ. ನನ್ನ ಮುಂದೆ ಮಾತ್ರ ಚೆನ್ನಾಗಿ ಮಾತಾಡಿ ಬ್ಲೌಸಸನ್ನು ಸ್ಟಿಚ್ ಮಾಡಿಸ್ಕೊಳ್ಳೋ ತನಕ ಚೆನ್ನಾಗಿ ಮಾತಾಡಿ ಸ್ಟಿಚ್ಚನ್ನು ಮಾಡಿಸ್ಕೊಂಡಿರ್ತಾರೆ. ಮತ್ತು ಅವ್ರದ್ದು ಅದೇ ರಾಗ ಅದೇ ಹಾಡು ಅಂತೀವಲ್ವ, ಆ ರೀತಿ ನಾಯಿ ಬಲ ಡೊಂಕು ಅನ್ನೋ ರೀತಿ ಅದೇ ರೀತಿಯೇ ಅಮೌಂಟ್ ಕೊಡೋದಕ್ಕೆ ಸತಾಯಿಸಿರ್ತಾರೆ. ಇಂಥ ಕಸ್ಟಮರ್ಗೆಲ್ಲ ನಾನೇನು ಹೇಳೋಕ್ಕಾಗೋದಿಲ್ಲ. ಅದನ್ನೆಲ್ಲ ದೇವರೇ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿರ್ತೀನಿ ಎಷ್ಟೊಂದು ಸಲ. ಈ ರೀತಿ ತುಂಬ ಕಸ್ಟಮರ್ಸು ನನಗಿದೇ ರೀತಿ ಲಾಸ್ ಮಾಡಿರೋದ್ರಿಂದನೇ ಈಗ ಈ ರೀತಿ ಡಿಸೈಡನ್ನು ತಗೊಂಡಿದ್ದೀನಿ. ಕೆಲವು ಕಸ್ಟಮರ್ಸನ್ನು ಅವಾಯ್ಡ್ ಮಾಡಿಬಿಡಬೇಕು ಅಂದ್ಕೊಂಡಿದ್ದೀನಿ. ಆ ಕಸ್ಟಮರ್ಸು ಯಾರು ನೋಟೆಡ್ ಆಗಿರ್ತಾರೆ ಆ ಕಸ್ಟಮರ್ಸು ಅವ್ರು ಎಷ್ಟೇ ಚೆನ್ನಾಗಿ ಮಾತಾಡಲಿ, ಅವರು ಏನು ಹೇಳಿದ್ರು ಒಂದೇ ಬ್ಲೌಸು ಅಂದರೂ ಸಹ ನಾನು ಫ್ರೀಯಾಗಿದ್ರೂ ಅಟ್ಲೀಸ್ಟ್ ನನಗೆ ಸ್ಟಿಚ್ಚಿಂಗ್ಗೆ ಎಂಬ್ರಾಯ್ಡ್ರಿಗೆ ಏನು ಕೆಲಸ ಇಲ್ಲ ಅಂತಂದರೂ ಸಹ ಅಂಥ ಕಸ್ಟಮರ್ಸ್ ಹತ್ರ ನಾನು ತೊಗೊಂಡು ಸ್ಟಿಚ್ ಮಾಡಬಾರ್ದು. ಈ ರೀತಿ ಕಸ್ಟಮರ್ಸು ನನ್ನ ಶಾಪ್ ತನಕ ಬರೋದೇ ಬೇಡ, ಅವ್ರು ನನ್ನನ್ನು ನೋಡೋದು ಬೇಡ, ಅವ್ರು ನನ್ನನ್ನು ಮಾತಾಡ್ಸೋದು ಬೇಡ, ನಾನು ಅವ್ರನ್ನ ಸ್ಟಿಚ್ ಮಾಡಿಕೊಟ್ಟು ಆಮೇಲೆ ಪದೇ ಪದೇ ಫೋನ್ ಮಾಡೋದು ಬೇಡ ಅಂತೇಳ್ಬಿಟ್ಟೆ ನಾನು ಈ ರೀತಿ ನಿರ್ಧಾರನ ತಗೊಂಡು ಆ ರೀತಿ ಇರುವಂಥ ಕಸ್ಟಮರ್ಸ್ನ ಅವಾಯ್ಡ್ ಮಾಡ್ತಿದ್ದೀನಿ. ಇನ್ನು ಈ ವಿಡಿಯೋ ಪ್ಲೇ ಆದಮೇಲೆ ಅಂತೂ ನನ್ನ ಕಸ್ಟಮರ್ಸು ಎಷ್ಟು ಜನ ಈ ವಿಡಿಯೋ ನೋಡಿರ್ತಾರೋ ಅದರಲ್ಲಿ ನನ್ನ ಹತ್ರ ಬ್ಯಾಲೆನ್ಸ್ ಇಟ್ಕೊಂಡಿರೋ ಕಸ್ಟಮರ್ಸ್ ನೋಡಿ ಪಾಸಿಟಿವ್ ಆಗಾದರೂ ತಗೊಂಡು ಅಮೌಂಟು ರೀಫಂಡ್ ಮಾಡೋಕ್ಕೆ ಮುಂದೆ ಬಂದರೆ ಓಕೆ, ಈಗಲಾದರೂ ಅರ್ಥ ಮಾಡಿಕೊಂಡು ಅಮೌಂಟ್ ತಂದು ಕೊಟ್ರಲ್ಲ ಅಂತೇಳ್ಬಿಟ್ಟು ಅಂದ್ಕೊಳ್ತೀನಿ. ಇನ್ನು ಈ ವಿಡಿಯೋ ನೋಡಿನೂ ಅಮೌಂಟ್ ತಂದು ಕೊಡಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅವ್ರ ಗುಣನೇ ಅಷ್ಟು ಅಂತೇಳ್ಬಿಟ್ಟು ಅವ್ರನ್ನ ಬಿಟ್ಬಿಡಬೇಕಾಗುತ್ತೆ ಅಷ್ಟೇ. ಈ 15 ಇಯರ್ಸಲ್ಲಿ ನಾನು ತುಂಬ ಲಾಸ್ ಮಾಡ್ಕೊಂಡಿದ್ದರಿಂದ ಮಾತ್ರನೇ ಈ ವಿಡಿಯೋದಲ್ಲಿ ನಾನು ಈ ರೀತಿನೇ ಹೇಳ್ತಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಈ ವಿಷಯನೇ ಮಾತಾಡ್ತಾ ಇರಲಿಲ್ಲ. ಈ 15 ಇಯರ್ಸಲ್ಲಿ ನಾನು ಕೆಲವೊಬ್ಬೊಬ್ಬರಿಗೆ ಫ್ರೀಯಾಗಿ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದು ಇದೆ. ಮತ್ತು ಒಬ್ಬರು ಅಜ್ಜಿ ಇದ್ದರು, ಅವರು ಮೊಮ್ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನುವಾಗ ಅವರು ಅಜ್ಜಿ ಅಂದರೆ ಅವರು ಮನೆ ಕೆಲಸ ಮಾಡಿ ಜೀವನ ಮಾಡ್ತಿದ್ರು. ಅವ್ರ ಮೊಮ್ಮಗಳಿಗೆ ಮದುವೆ ಸೆಟ್ ಆಗಿದೆ ಅಂದ್ಬಿಟ್ಟು ಸ್ಟಿಚಿಂಗ್ ಎಲ್ಲ ನನ್ನ ಹತ್ರನೇ ತಗೊಂಡು ಬಂದರು. ಇವರು ಅಜ್ಜಿ ಫಿನಾನ್ಷಿಯಲಿ ಏನು ಸ್ಟ್ರಾಂಗಾಗಿರಲಿಲ್ಲ. ಹಾಗಾಗಿನೇ ನಾನು ಸಹ ನನ್ನ ಸ್ಟಿಚಿಂಗ್ ಚಾರ್ಜ್ ಏನಿದೆ ಅದರಲ್ಲಿ ಹಾಫ್ ಚಾರ್ಜನ್ನು ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಹಾಫ್ ಚಾರ್ಜು ಏನಕ್ಕೋಸ್ಕರ ಅಂತಂದರೆ ನಾನು ಲೈನಿಂಗ್ಸು ಎಲ್ಲ ಹಾಕಿರ್ತೀನಿ, ಪಾಲ್ಸ್ ಹಾಕಿರ್ತೀನಿ, ಹಾಗೆಯೇ ಪ್ಯಾಚ್ ವರ್ಕು ಡಿಸೈನ್ಸ್ ಎಲ್ಲ ಮಾಡಿಸ್ಕೊಂಡಿದ್ರು. ಮತ್ತು ಡೋರೀಸ್ಗೆ ಹ್ಯಾಂಗಿಂಗ್ಸ್ ಎಲ್ಲ ಫ್ಯಾನ್ಸಿ ಸ್ಟೋರಿಂದ ತಂದು ಹಾಕಿದ್ದೆ. ಅದಕ್ಕೋಸ್ಕರನೇ ನಾನು ಹಾಫ್ ಚಾರ್ಜನ್ನು ತಗೊಂಡಿದ್ದೆ. ಅದು ಬಿಲ್ ಮಾಡುವಾಗ ಹಾಫ್ ಚಾರ್ಜ್ ಹಾಕ್ಕೊಂಡು ಬಿಲ್ ಮಾಡಿದರೂ ಸಹ
ಅಜ್ಜಿ ಒಂದೇ ಸಲ ನನಗೆ ಅಮೌಂಟ್ ಕೊಟ್ಟಿರಲಿಲ್ಲ. ಆಗಾಗ ಸ್ವಲ್ಪ ಸುಮಾರು ಒಂದು ವರ್ಷ 1.5 ವರ್ಷದ ತನಕನೂ ಕೊಡ್ತಿತ್ತು. ಅವ್ರ ಹತ್ರ ಎಷ್ಟಿದ್ರೆ ಅಷ್ಟು 200 300 ಆ ರೀತಿ ಸಹ ಕೊಟ್ಟಿದ್ದಿದೆ. ಕೊನೆಗೆ ಆ ಅರ್ಧ ಚಾರ್ಜಲ್ಲೂ ನಾನು ಸ್ವಲ್ಪ ಬಿಟ್ಬಿಟ್ಟೆ. ಬಿಡು ಅಜ್ಜಿ ಸಾಕು ಅಂತಲೇ ಹೇಳ್ಬಿಟ್ಟಿದ್ದೆ. ಈ ರೀತಿ ನಾನೇ ಮನಸ್ಫೂರ್ತಿಯಾಗಿಯೇ ಕೆಲವು ಕಸ್ಟಮರ್ಸಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನೂ ಮಾಡೋದಿಲ್ಲ. ಮತ್ತು ಇವರಿಗೆ 600 ಹಾಕುವಂಥ ಬ್ಲೌಸಸ್ಗೆ ನಾನೆಲ್ಲ 500 ಈ ರೀತಿಯೇ ಹಾಕಿರ್ತೀನಿ. ಬಿಲ್ ಹಾಕುವಾಗಲೇ ಕಡಿಮೆ ಹಾಕ್ಬಿಟ್ಟಿರ್ತೀನಿ. ಈ ರೀತಿ ಫಿನಾನ್ಷಿಯಲಿ ವೀಕ್ ಇರೋವಂಥ ಕಸ್ಟಮರ್ಸ್ ಬೇಕಾಗಿದ್ದರೆ ನನ್ನ ಕೈಲಾಗಿದ್ದಂಥ ಹೆಲ್ಪ್ ಮಾಡೋಕ್ಕೂ ನಾನು ರೆಡಿ. ಆದರೆ ಇನ್ನೂ ಕೆಲವರು ಕಸ್ಟಮರ್ಸ್ ಯಾವ ರೀತಿ ಇರ್ತಾರೆ ಅಂದರೆ ಅವ್ರಿಗೆ ಏನಕ್ಕೂ ಕಡಿಮೆ ಇರೋದಿಲ್ಲ, ಎಲ್ಲನೂ ಚೆನ್ನಾಗಿಟ್ಟಿರ್ತಾರೆ. ದೇವರು ಅವ್ರಿಗೆ ಏನೂ ಕಡಿಮೆ ಮಾಡಿರೋದಿಲ್ಲ, ಎಲ್ಲ ಕೊಟ್ಟಿರ್ತಾನೆ. ತುಂಬ ಚೆನ್ನಾಗಿರೋವಂಥ ಸ್ಯಾರಿಗಳೇ, ಬಾರ್ಡರ್ ಸ್ಯಾರಿಗಳೇ ವರ್ಕೆಲ್ಲ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಂಡು ಹೋಗಿರ್ತಾರೆ. ಒಂದು 5-6 ಸ್ಯಾರೀಸ್ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗಿರ್ತಾರೆ. ಆ 5-6 ಸ್ಯಾರೀಸಲ್ಲಿ ನಾನೊಂದು 3 ಅಥವಾ 4 ಮಾಡಿಕೊಟ್ಟಿರ್ತೀನಿ. ಇನ್ನು ಒಂದು ಸ್ಯಾರಿ ಇಲ್ಲಾಂದರೆ ಇನ್ನೊಂದು 2 ಸ್ಯಾರಿ ನನ್ನ ಕಡೆಗಿರುತ್ತೆ. ಎಲ್ಲ ಒಂದೇ ಸಲ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡು ವರ್ಕೆಲ್ಲ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ಕೊಂಡು ಬಿಲ್ಲು ಒಂದು 7-8 ಸಾವಿರ ತನಕ ಮಾಡಿರ್ತಾರೆ. ಮತ್ತು 1 ವರ್ಷ ಆದ್ರೂ ನಮ್ಮ ಶಾಪ್ ಕಡೆನೇ ಬರೋದಿಲ್ಲ. ಅವ್ರದ್ದು ಬಾರ್ಡರ್ ಸ್ಯಾರಿ ಇದೆ ಬಿಡು ನನ್ನ ಹತ್ರ ಬರ್ತಾರೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಆದರೆ ಇವರು ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ. ಹಾಗಾಗಿನೇ ತುಂಬ ಕಾಸ್ಟ್ಲಿ ಸ್ಯಾರೀಸು, ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಫಸ್ಟು ಸ್ಟಿಚ್ ಮಾಡ್ಕೊಂಡಿರ್ತಾರೆ. ಇದು ಅರ್ಜೆಂಟ್ ಇದೆ, ಇದು ಬೇಕಾದ್ರೆ ಲಾಸ್ಟಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಕಡಿಮೆ ಸ್ಯಾರಿದು ಯಾವುದಾದ್ರು ಒಂದು ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ಆ ಸ್ಯಾರಿ ನನ್ನ ಹತ್ರನೇ ಉಳ್ಕೊಂಬಿಟ್ಟಿರುತ್ತೆ. ನೆಕ್ಸ್ಟು ಒಂದು 2 ಇಯರ್ಸ್ 3 ಇಯರ್ಸ್ ತನಕನೂ ಬರ್ದಿರ ನನಗೆ 7-8 ಸಾವಿರ ಬಿಲ್ ಆಗಿರೋ ಅಮೌಂಟ್ನು ಪೇ ಮಾಡ್ದಿರೋ ಇರೋವಂಥ ಕಸ್ಟಮರ್ಸೂ ಇದ್ದಾರೆ. ಇನ್ನೊಂದು 3 ಕಸ್ಟಮರ್ ಆದರೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಸ್ಯಾರಿಗಳು ಅಷ್ಟು ಚೆನ್ನಾಗಿದ್ದಾವೆ. ಬಾರ್ಡರ್ ಸ್ಯಾರಿಗಳು ತುಂಬ ಚೆನ್ನಾಗಿರೋಂಥ ಸ್ಯಾರಿಗಳು. ನನಗೆ ಬಿಲ್ ಕೊಡಬೇಕಾಗುತ್ತೆ ಅಂತೇಳ್ಬಿಟ್ಟು ಆ ಸ್ಯಾರಿಗಳನ್ನೇ ಅವರು ತಗೊಂಡೋಗಿಲ್ಲ. ಸುಮಾರು 3 ಇಯರ್ಸ್ ಮೇಲೇ ಆಗ್ತಾಯಿದೆ, ಹತ್ರ ಒಂದು 4 ಇಯರ್ಸ್ ಆಗ್ತಾಯಿದೆ. ಅವ್ರು ನನಗೊಂದು 7-8 ಸಾವಿರ ಬಿಲ್ ಕೊಡಬೇಕು. ನಾನು ಸ್ಟಾರ್ಟಿಂಗಲ್ಲಿ ಸುಮಾರು 1 ವರ್ಷ 1.5 ವರ್ಷ ತನಕ ಫೋನ್ ಮಾಡ್ತಿದ್ದೆ, ಕೇಳ್ತಿದ್ದೆ. ಅವರು ಫೋನ್ ಎತ್ತೋದೇ ಬಿಟ್ಬಿಡ್ತಾರೆ. ಕೆಲವು ಕಸ್ಟಮರ್ ಆದರೆ ಕರೆಕ್ಟಾಗಿ ಕೊಡಬೇಕು ಅನ್ನೋರಾದರೆ ಮಿಸ್ ಕಾಲ್ ಬಂದಿರುತ್ತಲ್ವ ನೋಡಿಬಿಟ್ಟು ಮತ್ತೆ ರಿಟರ್ನು ಕಾಲ್ ಮಾಡ್ತಾರೆ. ಇವರು ಕೊಡಬಾರ್ದು ಅಂತ ಫಿಕ್ಸ್ ಆಗಿರೋರು ಏನಾಗ್ತಾರೆ, ಅವ್ರಿಗೆ ಮಿಸ್ ಕಾಲ್ ಹೋಗಿದ್ರೂ ಮಾಡೋದಿಲ್ಲ, ಅವ್ರು ಫ್ರೀ ಇದ್ರೂ ಫೋನನ್ನು ಅಟೆಂಡ್ ಮಾಡೋದಿಲ್ಲ. ಈ ರೀತಿ ಬಿಟ್ಟೋಗಿರೋಂಥ ಬಾರ್ಡರ್ ಸ್ಯಾರೀಸು ನನ್ನ ಹತ್ರ ಸುಮಾರು ಒಂದು 4-5 ಇದ್ದಾವೆ. 3 ಇಯರ್ಸ್ 4 ಇಯರ್ಸಿಂದ ಆ ಸ್ಯಾರಿಗಳನ್ನು ಹಾಗೇ ಇಟ್ಟಿದ್ದೀನಿ. ಬೈ ಚಾನ್ಸ್ ಬಂದು ಕೇಳ್ಬೋದು ಅಂತೇಳ್ಬಿಟ್ಟು. ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಮೈಂಡಲ್ಲಿ ಏನಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಸ್ಯಾರೀಸ್ ಯಾಕಾದರೂ ತಗೊಳ್ತಾರೋ, ಯಾಕಾದರೂ ಟೈಲರ್ ಶಾಪ್ ತನಕ ಬಂದು ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇನ್ನು ಈ ರೀತಿ ಸ್ಯಾರಿಗಳನ್ನು ಹಾಗೆ ಇಡೋಕ್ಕೂ ಆಗೋದಿಲ್ಲ, ಬಿಸಾಡೋಕ್ಕೂ ಆಗೋದಿಲ್ಲ. ಹಾಗೆ ಇಟ್ಟಿದ ಹತ್ರನೇ ಇಟ್ಟಿದ್ರೆ ನಮಗೂ ಪ್ಲೇಸ್ ಇರೋದಿಲ್ಲ. ಪದೇ ಅದೇ ಕವರೇ ಸಿಗ್ತಾ ಇರುತ್ತೆ ನಮಗೆ. ಮತ್ತು ಶಾಪಲ್ಲಿ ಡಸ್ಟ್ ಬೀಳ್ತಾ ಇರುತ್ತೆ ಇಟ್ಟಿದ ಹತ್ರನೇ ಇಟ್ಟಿದ್ರೆ ಕವರನ್ನು. ಅದು ಡಸ್ಟ್ ಹೊಡಿಯೋದು, ಯಾರ್ದು ಅಂತ ನೋಡೋದು, ಎತ್ತಿಡೋದು, ಇದು ಬೇರೆ ಟೈಮಿಂಗ್ಸು ನಮಗೆ ತುಂಬಾ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಅದರಿಂದನೇ ಈ ರೀತಿಯೆಲ್ಲ ರಿಸ್ಕೇ ಬೇಡ, ಅಮೌಂಟು ಕೊಟ್ಟು ತೊಗೊಂಡೋಗೋ ಕಸ್ಟಮರ್ಸ್ಗೆ ಮಾತ್ರನೇ ಸ್ಟಿಚ್ ಮಾಡಿಕೊಡೋಣ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೀನಿ. ಇನ್ನು ಇದನ್ನು ನಾನು ಕರೆಕ್ಟಾಗಿ ಫಾಲೋ ಮಾಡ್ತೀನೋ ಇಲ್ವೋ ಹೇಳೋಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ನನ್ನ ಮೈಂಡಲ್ಲಿ ಯಾರಾದರೂ ಮಾತಾಡಿ ಕೊಡ್ತೀವಿ ಅಂತಂದರೆ ನಾನು ಮಾಡಿಕೊಟ್ಬಿಟ್ಟಿರ್ತೀನಿ. ಆದರೂ ಸ್ಟ್ರಾಂಗಾಗೆ ಡಿಸೈಡ್ ಆಗಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಈ ರೀತಿ ಕಸ್ಟಮರ್ಸು ನನಗೆ ಬೇಡವೇ ಬೇಡ ಅಂತಲೇ ಅನ್ನಿಸ್ತಿದೆ. ಹಾಗಂತ ಎಲ್ಲ ಕಸ್ಟಮರ್ಸು ಈ ರೀತಿ ಇಲ್ಲ, ಕರೆಕ್ಟಾಗಿರೋ ಕಸ್ಟಮರ್ಸು ಇದ್ದಾರೆ. ಈ ರೀತಿ ಲಾಸ್ ಮಾಡಿರೋ ಕಸ್ಟಮರ್ಸು ಇದ್ದಾರೆ ನನಗೆ. ಇನ್ನು ಒಂದು ಬ್ಲೌಸು ಸ್ಟಿಚ್ ಮಾಡಬೇಕಂದ್ರೆ ಎಷ್ಟು ಟೈಮ್ ತೊಗೊಂಡಿರ್ತೀವಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಮತ್ತು ಲೈನಿಂಗ್ ಹಾಕಿರ್ತೀವಿ, ಪಾಲ್ಸ್ ಹಾಕಿರ್ತೀವಿ, ಹಾಗೆಯೇ ಹುಕ್ಸ್ ಹಾಕೋವರೆಗೂ ಅಮೌಂಟ್ ಪೇ ಮಾಡಿರ್ತೀವಿ. ನಮಗೆ ಆ ಬ್ಲೌಸ್ ಅಮೌಂಟ್ ಬರಲಿಲ್ಲ ಅಂದರೆ ಇದೆಲ್ಲನೂ ಲಾಸೇ ಆಗುತ್ತೆ. ಅದರಿಂದನೇ ಇಷ್ಟು ವರ್ಷ ಲಾಸ್ ಮಾಡ್ಕೊಂಡಿದ್ದು ಸಾಕು ಅಂತ ಹೇಳ್ಬಿಟ್ಟು ಈ ನಿರ್ಧಾರನ ಮಾಡಿದ್ದೀನಿ. ಇನ್ನು ನನಗೆ ಕರೆಕ್ಟಾಗಿ ಪೇ ಮಾಡುವಂಥ 4 ಕಸ್ಟಮರ್ಸ್ ಇದ್ರೂ ಸಾಕು ಅನ್ನಿಸ್ತಿದೆ. ಅದಕ್ಕೋಸ್ಕರನೇ ಈ ನಿರ್ಧಾರ. ಇನ್ನು ಈ ನಿರ್ಧಾರನ ಇದಕ್ಕೂ ಮುಂಚೆನೇ ಮಾಡಿದರೆ ಇನ್ನೂ ಬೆಟರ್ ಇರ್ತಿತ್ತು. ಈಗಲೇ ಈ ನಿರ್ಧಾರ ತಗೊಳ್ಳೋದು ತುಂಬ ಲೇಟ್ ಆಗಿದೆ.
ಹಾಗೆಯೇ ತುಂಬ ಲಾಸೂ ಸಹ ಆಗಿದೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ನನ್ನ ಕೆಲಸ ಯಾವ ರೀತಿ ನಡೀತಿದೆ ಅನ್ನೋ ಅಪ್ಡೇಟು ಸಹ ವಿಡಿಯೋಗಳ ಮುಖಾಂತರ ನಿಮ್ಮವರೆಗೂ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.